ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಒಂದ್ ರೀತಿ ಆ ತುಂಬಾ ಐತಿಹಾಸಿಕ ನಾಡು, ವಿಶೇಷವಾಗಿ ಬೈಲಹೊಂಗಲದ ಒಂದ್ ರೀತಿ ಅತ್ಯಂತ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಒಂದ್ ರೀತಿ ಪ್ರಾಂತ್ಯ ಅಂದ್ರೆ ಇದೆ ನೋಡಿ, ಬೆಳವಡಿ. ವಿಶೇಷವಾಗಿ ಬೆಳವಡಿ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ, ಮಲ್ಲಮ್ಮನ ಹೆಸರು. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಐತಿಹಾಸಿಕವಾಗಿ ಅವ್ರದೇ ಆದ ಸಂಸ್ಥಾನ ಇತ್ತು. ಆದ್ರೆ ಇಲ್ಲಿ ಇರ್ತಕ್ಕಂಥ ಒಂದ್ ರೀತಿ ಪ್ರಮುಖ ಒಂದ್ ರೀತಿ ಹಲವಾರು ಜನರ ಪಕ್ಷಾತೀತ ಕೂಗು ಏನಿದೆ ಅಂದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಒಂದ್ ರೀತಿ ಪ್ರಾಧಿಕಾರಗಳು ಆದವು. ಕಾಗಿನೆಲೆ ಪ್ರಾಧಿಕಾರ ಆಯ್ತು, ಸಂಗೊಳ್ಳಿ ಪ್ರಾಧಿಕಾರ ಆಯ್ತು, ಮತ್ತೆ ಬಸವನಬಾಗೇವಾಡಿ ಮನೆ ಪ್ರಾಧಿಕಾರ ಆಯ್ತು. ಆದ್ರೆ ಸುಮಾರು ಒಂದು 2 ದಶಕಗಳಿಂದ ಹೋರಾಟ ಇದೆ. ಬೆಳವಡಿ ಮಲ್ಲಮ್ಮನ ಒಂದ್ ರೀತಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗ್ಬೇಕು, ಇಲ್ಲಿರ್ತಕ್ಕಂಥ ಕುರುಗಳು ಸಾಕಷ್ಟು ಉಳಿಬೇಕು, ಸ್ಮಾರಕಗಳು ಸಂರಕ್ಷಣೆ ಮಾಡ್ಬೇಕು ಅಂತ. ಅದ್ಯಾವುದು ಸಹ ಆಗಿಲ್ಲ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಹೋರಾಟಗಾರ ಒಂದ್ ರೀತಿ ಆಕ್ರೋಶ. ಇದ್ರ ಜೊತೆಗೆ ಬೆಳವಡಿ ಅಂತಕ್ಕಂಥದ್ದು ಮೊದ್ಲೇ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇತ್ತು, ಸಂಸ್ಥಾನ ಇತ್ತು. ಇದು ಪ್ರತ್ಯೇಕ ತಾಲೂಕು ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಎಲ್ಲಾ ಸರ್ಕಾರಗಳು ವಿಶೇಷವಾಗಿ ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದವೆ ಅಂತಕ್ಕಂಥಷ್ಟಕ್ಕೆ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಬೆಳವಡಿ ಉತ್ಸವ ಸಮೀಪದ ಬೆನ್ನಲ್ಲೇ ಹೆಚ್ಚಾದ ಪ್ರಾಧಿಕಾರ ರಚನೆ ಹಾಗೂ ಪ್ರತ್ಯೇಕ ಬೆಳವಡಿ ತಾಲೂಕು ರಚನೆಯ ಕೂಗು. ಹೌದು, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ಇಂದು ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಹಾಗೂ ಬೆಳವಡಿ ತಾಲೂಕು ರಚನೆಗಾಗಿ ಇಂದು ಬೆಳವಡಿ ಭಾಗದ ಕಾಂತಯ್ಯ ಕಾರಿಮನಿ, ಬಸಯ್ಯ ವಿರಕ್ತ ಮಠ, ಖ್ಯಾತ ವಕೀಲ ಚಂದ್ರಶೇಖರ್ ಚಿಕ್ಕನಗೌಡರು, ಈರಣ್ಣ ಕರಿಕಟ್ಟಿ ಹಾಗೂ ಪ್ರಕಾಶ್ ಹುಂಬಿ ನೇತೃತ್ವದಲ್ಲಿ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಸಾಂಕೇತಿಕ ಹೋರಾಟ ನಡೆಯಿತು. ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿದ ಎಲ್ಲ ಗಣ್ಯರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಇವರ ಹೋರಾಟಕ್ಕೆ ಜೆಡಿಎಸ್ ಮುಖಂಡ ಶಂಕರ ಮಾಡಲ್ಗಿ, ಎಸ್ಐ ಚಿಕ್ಕನಗೌಡರು ಬೆಂಬಲ ಕೊಟ್ಟು ಮಾತನಾಡಿದರು. ಇನ್ನು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಈ ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಹಾಗೂ ಪ್ರತ್ಯೇಕ ಬೆಳವಡಿ ತಾಲೂಕು ರಚನೆ ಬಗ್ಗೆ ಹಾಲಿ ಬೈಲಹೊಂಗಲ ಕ್ಷೇತ್ರದ ಶಾಸಕ ಮಾಂತೇಶ್ ಕೌಜಲಿ. ಸರ್ ಹೇಳ್ರಿ ಸರ್. ಬಸವರಾಜ್ ಸರ್ ಮಾತಾಡ್ತಾರೆ, ಪತ್ರಕರ್ತರು ಸರ್. ಹೇಳ್ರಿ ಸರ್. ಇಲ್ಲಿ ಬೆಳವಡಿಲಿ ಒಂದು ರೀತಿ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಅನಿರ್ದಿಷ್ಟ ಸತ್ಯಾಗ್ರಹ ಕೂಡ ಕೂತವ್ರೆ. ಎಲ್ಲಿ? ಇಲ್ಲಿ ಬೆಳವಡಿಲಿ ಸರ್. ಹಾಗಾಗಿ ಈಗ ಅದು ನೀವು ಎಲ್ಲ ಚುಕ್ಕೆ ಪ್ರಶ್ನೆ ಎಲ್ಲ ಹಾಕಿದ್ದೀರಂತೆ ಸರ್. ಹಾಗಾಗಿ ಇದು ಅಭಿಪ್ರಾಯ ಹೆಂಗೆ ಸರ್? ಇದು ಪ್ರಯತ್ನ ಮಾಡಿದ್ದೀವಿ, ಯಾರು ಅದಕ್ಕೆ ಒಂದು ಮಾಡಬಾರ್ದು ಅನ್ನೋದು ಯಾರ್ದು ಅಭಿಪ್ರಾಯ ಇಲ್ಲ. ಹಾಂ ಸರ್. ಟೇಕ್ ಟೈಮ್. ಗೌರ್ಮೆಂಟ್ ರಿಪೋರ್ಟ್ ಕಳಿಸಿದ್ದಾರೆ, ಈಗ ಆಲ್ರೆಡಿ ಎಸಿ ಕಡೆಯಿಂದ ರಿಪೋರ್ಟ್ ಹೋಗಿದೆ, ಎಸಿ ಡಿ ಸಿ ಕಡೆಯಿಂದ. ಹಾಂ ಸರ್. ಗೌರ್ಮೆಂಟ್ ವಿಲ್ ಟೇಕ್ ಡಿಸಿಷನ್. ಅಲ್ಲ, ಅವ್ರೇನು ಹೇಳ್ತಾವ್ರೆ, 12 ವರ್ಷದಿಂದ ಇದು ಹೋರಾಟ ಮಾಡ್ತಾ ಇದ್ವಿ, ಈಗ ಬಸವನಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ. ಅಲ್ಲ ನೋಡ್ರಿ, ನನಗೆ ಅದು ಗೊತ್ತಿಲ್ಲ. ಹಾಂ ಸರ್, ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ. ಬೆಳವಡಿ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು, ಅದನ್ನ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಹಾಂ ಸರ್. ಮತ್ತೆ ಪ್ರತ್ಯೇಕ ತಾಲೂಕು ಆಗಬೇಕು ಬೆಳವಡಿ ಅಂತ ಕೂಗಿದೆ ಸರ್ ಇಲ್ಲಿ. ಅದು ನನಗೆ ಗೊತ್ತಿಲ್ರಿ. ಹಾಂ ಸರ್. ನೀವು ಈಗ ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್ ದಟ್ ಒನ್. ಹಾಂ ಸರ್. ಹಾಗಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್, ಪ್ರತ್ಯೇಕ ತಾಲೂಕು ಆಗೋದಕ್ಕೆ ಬೆಳವಡಿ? ಅಂದ್ರೆ ನಾ ಯಾಕೆ ವಿರೋಧ ಮಾಡ್ರಿ? ಅವ್ರು ಮಾಡ್ತಾರಂದ್ರೆ ಹೊಸ ತಾಲೂಕು ಮಾಡೋ ಮುಂದೆ ಅವರು ಪ್ರಸ್ತಾವನೆ ಕೊಟ್ಟರೆ ಮಾಡಿ ಕೊಡ್ತೀನಿ ಅಂತ. ಹೌದು ಸರ್. ಎಲ್ಲರಿಗೂ ಮಾಜಿ ಶಾಸಕ ಜಗದೀಶ ಮೆಟಗುಡ್ಡ, ಮಾಜಿ ಇಲ್ಲಿ ಒಂದು ಬೆಳವಡಿ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಮೊದಲಿಂದನೂ ಒತ್ತಾಯ ಇದೆ. ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾವ್ರೆ. ಇನ್ನೊಂದು ಕಡೆ ಬೆಳವಡಿ ಪ್ರತ್ಯೇಕ ತಾಲೂಕು ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಕೂಗಿದೆ. ಹಾಗಾಗಿ ತಾವು ಸಹ ಈ ಕಡೆ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡಿದವರು. ನಿಮ್ಮ ಅಭಿಪ್ರಾಯ ಹೆಂಗೆ ಸರ್ ಇದಕ್ಕೆ? ಪ್ರಾಧಿಕಾರ ಮಾಡಬೇಕಂತ ಭಾಳ ದಿವಸದಿಂದ ಒಂದು ಬೇಡಿಕೆ ಇದೆ. ಹಾಂ, ಮಾಡಿದ್ರೆ ಒಳ್ಳೇದು. ಇದು ಬೆಳವಡಿ ತಾಲೂಕು ಆಗೋದಕ್ಕೆ ಸರ್ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ಬೆಳವಡಿ ತಾಲೂಕು ಆಗೋದಕ್ಕೆ ಅದು ಏನು ಸರ್ಕಾರದ ವಿಚಾರ ಅದು. ಹಾಂ, ಅದಕ್ಕೆಲ್ಲ ಇದನ್ನ ಉಳ್ಕಿದ್ದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕಾಗ್ತದೆ. ಹಾಂ ಸರ್. ಆದರೆ ನಮ್ದೇನು ಅಭ್ಯಂತರ ಇಲ್ಲ. ಈಗ ಇವರು ಅಭಿವೃದ್ಧಿ ಪ್ರಾಧಿಕಾರ ಮಾಡೋದಕ್ಕೆ ಇಲ್ಲಿ ಒಂದು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಕೊಡ್ತಾರಂತೆ. ಹಾಗಾಗಿ ನಿಮ್ಮ ಬೆಂಬಲ ಇರುತ್ತಲ್ಲ ಸರ್ ಇದಕ್ಕೆ? ಇರುತ್ತಲ್ಲ. ಓಕೆ ಸರ್, ಓಕೆ. ಅದಕ್ಕೋಸ್ಕರ ತಗೊಂಡೆ ಸರ್ ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೋರಾಟ ನಡೀತಾ ಇದೆ. 12 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಈಗ ಬಸವನಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಶಾರ್ಟ್ ಟೈಮ್ಗೆ ಆಗಿದೆ, ಬಟ್ ನಮ್ದು ಇನ್ನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ಕೂಗು ಇದೆ ಸರ್ ಜನಗಳು. ಹೌದ್ರಿ, 2 ವರ್ಷ ಆತ್ರಿ ಮಾಡಕ್ ಹೇಳಾಕತ್ತ ಆಗವತ್ತದ. MLA ಅದಕ್ಕೆ ಲಕ್ಷ್ಯ ಇಲ್ರಿ, ಏನ್ ಮಾಡೋದು? ಹೌದಾ ಸರ್?
ಹಾಂ ಸರ್ ಹಾಗಾಗಿ ಮತ್ತೆ ಇನ್ನೊಂದು ಬೆಳವಡಿ ತಾಲೂಕು ಆಗೋದಕ್ಕೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ಇವ್ರು ಪ್ರತ್ಯೇಕ ತಾಲೂಕು ಆಗಬೇಕು ಬೆಳವಡಿ ಅಂತ ಹೇಳ್ಬಿಟ್ಟು ಒಂದು ಬೆಳವಡಿ ಅಭಿಪ್ರಾಯ. ತಾಲೂಕು ಆಗ್ಬೇಕಂತ ನಮ್ದು ಹೋರಾಟ ಐತಿ ಅದು ಏನಾಗೈತಿ ಈಗ ಹಾಂ ರೀ ನೆಕ್ಸ್ಟ್ ಮಾಡೋರ್ದಾರಲ್ಲ ಹೆಂಗೆ ಇದ್ರು ಈಗ ನೆಕ್ಸ್ಟ್ ಇವು ಜಿಲ್ಲಾ ವಿಭಜನೆಗೆ ಅದು ಅಂದ್ರೆ ಹಾಂ ರೀ ಅದ್ರೊಳಗೆ ತಾಲೂಕಾ ಎಕ್ಸ್ಟ್ರಾ ಆಗತ್ತೆ ಅದ್ರೊಳಗೆ ನಾವು ಆ ಟೈಮ್ ಈಗ ಸುಮ್ಮನೆ ಹೇಳಿ ಉಪಯೋಗ ಇಲ್ಲ ರೀ ಅದು ಮಾಡಿ ಹಾಂ ಸರ್ ಈಗ ಮಾಡೋದಿಲ್ಲ ಅವ್ರ ಮೊದಲು ಜಿಲ್ಲಾ ವಿಭಜನೆ ಆಗ್ಬೇಕಲ್ಲ ನಮ್ದು. ಹಾಂ ಸರ್ ಈಗ ಜಿಲ್ಲಾ ಬೈಲಹೊಂಗಲ ಜಿಲ್ಲಾ ಆದಾಗ ಮುಂದಿನ ಸುದ್ದಿ ಅದೆಲ್ಲ ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಇವ್ರ ಹೋರಾಟಕ್ಕೆ ನೀವು ಸಂಪೂರ್ಣ ಕೈ 100% ನಮ್ದು ಸರ್ ಅದು ಯಾಕಂದ್ರೆ ನಾವು ಮೊದಲು ಹೋರಾಟ ಮಾಡಿದಾರೆ ನಾ ML ಇದ್ದಾಗ ಏನಾಯ್ತು ಆ್ಯಕ್ಚುಲಿ ಹಾಂ ಸರ್ ಅದನ್ನ ಪ್ರಾಧಿಕಾರ ಬೆಳವಡಿ ಮಲ್ಲಮ್ಮ ಪ್ರಾಧಿಕಾರ ಮಾಡ್ಬೇಕಂತೇಳಿ CM ಇವರೇ ಇದ್ರು ಸಿದ್ದರಾಮಯ್ಯ ಇದ್ರು ಅವಾಗನು. ಹಾಂ ಸರ್ ಅವಾಗ ನಾವು ಲೆಟ್ರು ಕೊಟ್ಟಿವಿ ಎಲ್ಲ ಕೊಟ್ಟಿವಿ. ಅವಾಗ ಏನಂದ್ರೆ ಜಿಲ್ಲಾಗ ಒಂದೇ ನಾವು ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀವಿ ಅದರೊಳಗೆ ನಿಮ್ದು ಹಾಕ್ತೀವಿ ಅಂತೇಳಿ ಬೆಳವಡಿನೂ ಕಿತ್ತೂರು ಪ್ರಾಧಿಕಾರದಾಗ ಸೇರಿಸಿರ ಅವಾಗ. ಹಾಂ ಸರ್ ಇಲ್ಲ ಬೊಮ್ಮಾಯಿ ಅವರು ಇದ್ದಾಗ ಏನೋ ಇದು ಮಾಡಿದಾರಂತೆ ಸರ್ ಇವರು. ಇಲ್ಲ ಆಮ್ಯಾಗೆಲ್ಲ ಪ್ರತಿ ಯಾವ ಮಿನಿಸ್ಟರ್ ಎಲ್ಲ ಕೊಟ್ಟಿರ್ತೀವ್ರಿ ಆಮತ್ದಾರೆ ಆದ್ರೆ ಆಮ್ಯಾಗ ಏನು ಮಾಡ್ರಿ ಅವರು ಹಾಂ ಸರ್ ಸಿದ್ದರಾಮಯ್ಯ ಅವರು ಮೊದಲು ನಮಗೆ ಹೇಳಿದಂಗೆ ಒಂದು ಜಿಲ್ಲಾಕ್ಕೆ ಒಂದೇ ಪ್ರಾಧಿಕಾರ ಅಂತ ಹೇಳಿದವರು ಮತ್ತು ತಾವು ಏನು ಮಾಡ್ರು ಸಂಗೊಳ್ಳಿ ಪ್ರಾಧಿಕಾರ ಒಂದು ಮತ್ತೆ ಮಾಡಿಬಿಟ್ರು ಆಗ ಲಾಸ್ಟ್ ಮೂಮೆಂಟ್ ಒಳಗೆ. ಕರೆ ಬೆಳವಡಿ ಮಲ್ಲಮ್ಮಂದು ಮಾಡಲಿಲ್ಲ. ನಮ್ಮ ಗೌರ್ಮೆಂಟ್ ಇಲ್ಲ ಅಂದ ಕೂಡಲೇ ಮತ್ತು ನಮ್ಗೆ ಹೆಚ್ಚು ಪ್ರೆಷರ್ ಮಾಡೋಕ್ಕಾಗಲಿಲ್ಲ. ಈಗ ಅಟ್ಲೀಸ್ಟ್ ಇವ್ರು ಗೌರ್ಮೆಂಟ್ ಇವ್ರದೈತಿ ML ಅದಾರ ಇವ್ರು ಮಾಡ್ರೆ ಆಗ್ತೈತಿ ಇವ್ರು ಮಾಡಾಕ್ತಾ ಇರಲ್ಲ. ಅವರು ಮಾಡ್ತೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸರ್. ಏನು ಪ್ರಯತ್ನ ರೀ ಎಲ್ಲ ಬೇರೆ ಕಡೆ ಮಾಡ್ತಾರೆ ಇವ್ರು ಏನು ಪ್ರಯತ್ನ ಹೋಗಿ ಕುಂಡಿರ್ಬೇಕ್ರಿ ಅಂದ್ರೆ ಆಗ್ತೈತಿ. ತುಂಬ ಪ್ರಯತ್ನ ಕೂತವ್ರು ಆಗೋದಿಲ್ಲ ಅದ. ಇವರು ML ಇದ್ದವ್ರಿಗೆ ಅದಕ್ಕೆ ಇದು ಬೇಕು ಹ್ಞೂ ಸರ್ ಮಾಡ್ಬೇಕನ್ನುವಂಥ ಒಂದು ಮನುಷ್ಯನೊಳಗಿದ್ರೆ ಆಗ್ತೈತಿ. ಇಲ್ಲ ಸುಮ್ಮನೆ ಎಲೆಕ್ಷನ್ ಚಲೋ ಹೇರ್ ಕೆಲಸ ಆಗೋಲ್ಲ. ಆಯ್ತು ಸರ್ ಓಕೆ ಸರ್. ಹ್ಞೂ ಓಕೆ ಥ್ಯಾಂಕ್ ಯು. ಬೆಳವಡಿ ಮಲ್ಲಮ್ಮಗನ ತಾಲೂಕು ಕೊಡ್ಲಿಲ್ಲ ಬೆಳವಡಿ ಮಲ್ಲಮ್ಮನ ತಾಲೂಕು ಕೊಡ್ಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಪ್ರಾಧಿಕಾರ ಮಾಡಲಿಲ್ಲ ಅಂದ್ರೆ ದೈವ ಏನು ನಿರ್ಣಯ ತಗೋತೈತಿ ಅಂತ ತಗೋತೈತಿ, ಇಲ್ಲಂದ್ರೆ ದೈವದ ನಿರ್ಣಯ ಇಂದ ನಾವು ಕೂತು ಮಾತಾಡ್ಕೋತೇವೆ. ನಾನು ಹೇಳಬಾರ್ದು ಆ ಕಾರಣಕ್ಕೆ ಇದು ಸಮಸ್ಯೆ ಹಂಗೇನು ಬಗೆಹರಂಗಿಲ್ಲ. ಇದು ಯಾವ್ದಾರ ಒಂದು ಇತ್ಯರ್ಥ ನಿಮಗೆ ಎಲ್ಲರೂ ನಾವು ಹಿರಿಯರು ಮಾತಾಡ್ಕೊಂಡು ಈ ನಿರ್ಣಯಕ್ಕೆ ನಾವು ಬಂದೇ ಬರ್ತೇವೆ. ಯಾಕಂದ್ರೆ ಇವ್ರು ಹೇಳಿದ ಕೇಳಕ್ಕೆ ನಾವೇನು ಇಲ್ಲಿ ಹೋರಾಟ ಮಾಡತ್ತಿಲ್ಲ ಎಲ್ಲರೂ ನೋಡೋಣ ಏನು ಒಮ್ಮೆ ಅವ್ರು ತಕ್ಕತ್ತು ನಮ್ದು ತಕ್ಕತ್ತು. ಈಗೇನಾಗಾರ ತಾಯಿ ಯಲ್ಲಮ್ಮ ದೇವಿ ಪ್ರಾಧಿಕಾರ ಯಾರೋ ಬಿಡುಕಿಟ್ಟಿದ್ರು ಇಲ್ಲ ಮತ್ತು ಘೋಷಣೆ ಹೆಂಗೆ ಮಾಡಿರಿ ಸರ್ಕಾರ? ಅಲ್ಲಿ ಸೌದತ್ತಿ MLಗೆ ಪ್ರಾಧಿಕಾರ ಬೇಕಾಗೈತಿ, ನಿಮಗೆ ಬೇಡ ಆಗೈತಿ. ಮತ್ತು ನೀವು ಬೈಲಹೊಂಗಲದಾಗ ಏನು MLಗಳಿದ್ರಿ ಅಂದ್ರೆ ಏನು ನಾವು ಏನು ಬೆಳವಡಿಯಾಗ ಏನು ಒಟ್ಟೇನು ತಾಕತ್ತಿಲ್ಲ ನಮ್ಗೆ ಯಾರಿಗೆ. ನಾವು ತಾಲೂಕದಾಗ ಹೋರಾಟ ಚಾಲು ಇನ್ಮೇಲೆ ನಮ್ದು ತಾಲೂಕು ಹೋರಾಟ ಚಾಲು ಮಾಡ್ತೇವೆ ಮತ್ತು ನಾವು ಪ್ರಾಧಿಕಾರ ಮಾಡೋ ತನಕ ಯಾರು ನಾವು ಬಿಡಂಗಿಲ್ಲ. ಇದೇ ಗಟ್ಟಿ ನಿರ್ಧಾರ. ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಇವ್ರೇನ್ ಹೇಳ್ತಾರೆ ಸರ್? ನಮಸ್ತೆ. ತಾವು ಸಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಯಾಕೆ ಬೆಳವಡಿ ಉತ್ಸವ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ, ಆದ್ರೆ ಅಭಿವೃದ್ಧಿ ಪ್ರಾಧಿಕಾರ ಆಗೋದಕ್ಕೆ ಯಾಕೆ ನಿರ್ಲಕ್ಷ್ಯ? ಯಾಕೆ ಇದು ಒಂದ್ ರೀತಿ ಹೇಳ್ಬೇಕಂದ್ರೆ ಈ ಸರ್ಕಾರದ ಮಲ್ತಾಯ ಧೋರಣೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೂ ಕರ್ನಾಟಕಾದ್ಯಂತ ಸಾಕಷ್ಟು ಪ್ರಾಧಿಕಾರ ರಚನೆ ಆಗಿದಾವೆ. ಯಾವುದೇ ಬೇಡಿಕೆ ಇಲ್ಲದೆ ಹೋಗಿ ಇವರಾಗಿ ಎಷ್ಟೋ ಪ್ರಾಧಿಕಾರ ರಚನೆ ಮಾಡಿದ್ದಾರೆ. ಇದು ಐತಿಹಾಸಿಕ ಸಂಸ್ಥಾನ, ವೀರ ಮಹಿಳೆ, ಪ್ರಪ್ರಥಮ ಜಗತ್ತಿನಲ್ಲಿ 2000 ಸೈನ್ಯ ಕಟ್ಟಿದಂತ ಮಹಿಳಾ ಸೈನ್ಯ ಕಟ್ಟಿದ್ದಾರೆ. ಇಂಥ ಎಲ್ಲ ಹಿನ್ನೆಲೆ ಇದ್ದಂತ ಒಂದು ಸಂಸ್ಥಾನಕ್ಕೆ ಪ್ರಾಧಿಕಾರ ರಚನೆ ಮಾಡಕ್ ಯಾಕೆ ಹಿಂದೇಟ್ ಆಗ್ತತಿ? ಪ್ರತಿ ಸಲ ನೋಡ್ತೇವೆ 12 ವರ್ಷ 20 ವರ್ಷದಿಂದ ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಒಂದು ಸಂಸ್ಥಾನದ ಇದಾದ್ರೂ ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಬೇರೆ ಬೇರೆ ಕಡೆ ಆಗಿದಾವ. ಈ ಬೆಳವಣಿಗೆ ಯಾಕೆ ಆಗ್ತಾ ಇಲ್ಲ? ಎಲ್ಲ ಜನಪ್ರತಿನಿಧಿಗಳಾಯ್ತು, ಇದು ಸರ್ಕಾರಗಳಾಯ್ತು, ಬಹಳ ದಿವ್ಯ ನಿರ್ಲಕ್ಷ್ಯ ತೋರ್ತಿದ್ದಾವು. ಇದು ಖಂಡಿತ ಇದು ಖಂಡಿಸುವಂತ ಒಂದು ವಿಚಾರ. ಇನ್ನು ಮುಂದಿನ ದಿನ ವಿಶೇಷವಾಗಿ ಬೆಳವಡಿ ಅಭಿವೃದ್ಧಿ ಪ್ರಾಧಿಕಾರ, ಬೆಳವಡಿ ಮಲ್ಲವನ ಅಭಿವೃದ್ಧಿ ಪ್ರಾಧಿಕಾರ ಆಗುವಲ್ಲಿ ಯಾಕೆ ಸರ್ಕಾರದ ನಿರ್ಲಕ್ಷ್ಯ? ಸುಮಾರು 15 ವರ್ಷಗಳಿಂದ ನಾವು ಇದ್ರ ಬಗ್ಗೆ ಪ್ರಯತ್ನ ಮಾಡ್ಕೊಂತಾನೆ ಬಂದಿವಿ ಸರ್. ಆಗ ಸ್ಥಾಪಿತ ಸರ್ಕಾರಗಳಲ್ಲಿ ಕೂಡ ನಾವು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದೇವೆ. ನಮ್ಮ ಭಾಗದ ಜನಪ್ರತಿನಿಧಿಗಳ ಮೂಲಕ ಸರ್ಕಾರದ ಮೇಲೆ ಒತ್ತಡನೂ ಹೇರಿವು. ಆ ಸಂದರ್ಭದೊಳಗೆ ಎಲ್ಲರೂ ಮಾಡ್ತೇವೆ ಅನ್ನುವಂತ ಒಂದು ಆಶ್ವಾಸನೆ ಕೊಟ್ಕೊಂತ ಬಂದ್ರಲ್ಲ ಹೊರತಾಗಿ ಇಂದಿವರೆಗೆ ಯಾರು ಕಾರ್ಯಪ್ರವೃತ್ತರಾಗಲಿಲ್ಲ. ಅದು ನಮ್ಗೆ ತುಂಬಾ ಬೇಸರದ ಸಂಗತಿ. ಈಗೆಲ್ಲ ಬಂದು ನಾವು ಮಹಿಳೆ ಸಬಲೀಕರಣ, ಮಹಿಳೆಯರಿಗೆ ಸಮಾನವಾದ ಅಧಿಕಾರ ಕೊಡಬೇಕು, ಅದು ಇದು ಅಂತ ಎಲ್ಲ ಸಾಕಷ್ಟು ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮಾತಾಡ್ತಾರೆ. ಸುಮಾರು 16ನೇ ಶತಮಾನದಾಗ ಬೆಳವಡಿ ಮಲ್ಲಮ್ಮ ಆ ಒಂದು ಸಾಧನೆ ಮಾಡಿ ತೋರಿಸಿದಂತ ವೀರ ಮಹಿಳೆ ಅಂತ ಒಬ್ಬ ವೀರ ಮಾತೆಯ ಒಂದು ಪ್ರಾಧಿಕಾರವನ್ನು ರಚನೆ ಮಾಡ್ರಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಸಾಕಷ್ಟು ಸಾರಿ ಮನವಿ ಮಾಡಿದ್ರು ಯಾರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅದು ನಮ್ಮ ಬೆಳವಡಿ ಜನತೆಗೆ ಇರ್ಬೋದು, ಸುತ್ತಮುತ್ತಲಿನ ಜನತೆಗೆ ಬೇಸರದ ಸಂಗತಿ ಆಗಿದೆ. ಆದರೂ ಈ ಬೆಳವಡಿಗೆ ಪ್ರತ್ಯೇಕ ತಾಲೂಕು ರಚನೆ ಹಾಗೂ ಪ್ರಾಧಿಕಾರ ರಚನೆ ಆಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ರಾಜ್ಯ ಉಪ ಸಂಪಾದಕ, ಭಾರತ ವೈಭವ ನ್ಯೂಸ್, ಬೆಳವಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.